ಹಾಯ್ ಹಲೋ ಎಲ್ಲರಿಗೂ ಶೈಲಜಾ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ತೊಗರಿಬೇಳೆ ಒಬ್ಬಟ್ಟನ್ನು ತುಂಬ ಸಾಫ್ಟ್ ಆಗಿ ಮತ್ತು ಮೃದುವಾಗಿ ತುಂಬ ರುಚಿಕರವಾಗಿ ಹೇಗೆ ಮಾಡೋದು ಅಂತ ಒಂದು ಪರ್ಫೆಕ್ಟ್ ಅಳತೆ ಮತ್ತು ವಿಧಾನದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮೈದಾನ ಯಾವ ರೀತಿ ಮೃದುವಾಗಿ ಕಲಿಸ್ಕೋಬೇಕು, ಹಾಗೆ ಹೂರ್ಣಗೆ ತೆಂಗಿನಕಾಯಿ, ಬೆಲ್ಲ, ಖರ್ಜೂರ ಎಲ್ಲನೂ ಎಷ್ಟೆಷ್ಟು ಕ್ವಾಂಟಿಟಿಲೆಲ್ಲ ಹೇಗೆ ಸೇರಿಸ್ಕೋಬೇಕು ಅನ್ನೋದನ್ನು ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಬನ್ನಿ ಇವಾಗ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಮೈದಾ ಹಿಟ್ಟು ಕಲಸಿಟ್ಕೊಂಡ್ಬಿಡೋಣ. ಮೈದಾ 1/4 kg, ಅರಿಶಿಣ 1/4 ಟೇಬಲ್ ಸ್ಪೂನ್, ಆಯಿಲ್ 2 ಟೇಬಲ್ ಸ್ಪೂನ್, ಪಿಂಕ್ ಸಾಲ್ಟ್ ಸ್ವಲ್ಪ, ವಾಟರ್ ಸ್ವಲ್ಪ. ಇವಾಗ ಒಂದು ಬೌಲ್ಗೆ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಮೈದಾ, ಅರಿಶಿಣ 1/4 ಟೇಬಲ್ ಸ್ಪೂನ್, ನಂತರ ಪಿಂಕ್ ಸಾಲ್ಟ್ ಸ್ವಲ್ಪ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ, ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ವಾರ್ಮ್ ವಾಟರ್ ಅಂದರೆ ಬೆಚ್ಚಗಿನ ನೀರು, ಸ್ವಲ್ಪ ನಸು ಬೆಚ್ಚಗಿನ ನೀರು ಅಂತಾರಲ್ವಾ, ಸೊ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಯಾಕೆಂದರೆ ನೀವು ಒಂದೇ ಸಲ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ತೆಳುವಾಗಿಬಿಡುತ್ತೆ. ನಿಮಗೆ ಅವಾಗ ಒಬ್ಬಟ್ಟು ತೊಟ್ಟೋದಕ್ಕೂ ಸರಿ ಹೋಗಲ್ಲ. ನೀವು ಹೇಗೆ ಕಲಿಸ್ಬೇಕು ಅಂದರೆ ಚೆನ್ನಾಗಿ ನಾದಬೇಕು. ಮಿನಿಮಮ್ ಒಂದು 1/4 ಗಂಟೆ ಆದರೂ ನೀವು ಈ ಥರ ಕಲಿಸ್ತಾ ಇರಬೇಕು. ಅದು ಹೇಗೆ ಕಲಿಸ್ಬೇಕು ಅಂದ್ರೆ ನಾದಿ ಕಲಿಸ್ಬೇಕು. ಅವಾಗ ಏನಾಗುತ್ತೆ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ ಈ ಥರ ಅದು ನೋಡಿದ್ರೇ ಗೊತ್ತಾಗಬೇಕು ನಿಮಗೆ. ಒಂಥರ ಸಾಫ್ಟಾಗಿ ಬೆಣ್ಣೆ ಥರ ಇರಬೇಕು ನೋಡೋದಕ್ಕೆ, ಮುಟ್ಟಿದ್ರು ಅಷ್ಟೇ. ಸಾಫ್ಟಾಗಿದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಒಬ್ಬಟ್ಟು ತಟ್ಟೋದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಅವಾಗ ಒಬ್ಬಟ್ಟು ನಿಮಗೆ ಮಾಡೋದಕ್ಕೆ ಬರಲ್ಲ ಅನ್ನೋರು ಸಾಫ್ಟಾಗಿ ಚೆನ್ನಾಗಿ ಮಾಡ್ಬೋದು. ಅವಾಗ ನಾದಿದೆಲ್ಲ ಆದಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವಾಗ ಕ್ಲೋಸ್ ಮಾಡಬೇಕಲ್ವಾ, ಒಂದು 2 ಅವರ್ ಬಿಟ್ಟು ನೀವು ನೋಡಿದಾಗ ಏನಾಗುತ್ತೆ ಅಂದರೆ ತುಂಬ ಸಾಫ್ಟಾಗಿ, ಇನ್ನೂ ಸಾಫ್ಟಾಗಿ ಬಂದಿರುತ್ತೆ. ಸ್ವಲ್ಪ ಹಿಟ್ಟೆಲ್ಲ ಹರಡುತ್ತೆ. ಇವಾಗ ಹಿಟ್ಟನ್ನು ಕ್ಲೋಸ್ ಮಾಡಿದ ತಕ್ಷಣ ಈಗ ಹೂರ್ಣಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 1 ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ನಾನು, ತೊಗರಿ ಬೇಳೆನ. ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ಹೀಗೆ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿ ನಂತರ ಇವಾಗ ಬೇಳೆನ ಬೇಯಲಿಕ್ಕೆ ಇಡೋಣ. 1 ಕಪ್ ಬೇಳೆಗೆ ನಾನಿವಾಗ 4 ಕಪ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನೆಕ್ಸ್ಟ್ ಇವಾಗ ನಾನು ಒಬ್ಬಟ್ಟು ಸಾಂಬಾರು ಮಾಡೋದಿದೆ, ಅದಕ್ಕೋಸ್ಕರ ಅಷ್ಟು ನೀರನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ಅರಿಶಿಣ, ಪಿಂಕ್ ಸಾಲ್ಟ್ ಮತ್ತು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ, ಚೆನ್ನಾಗಿ ಕುದಿಬೇಕು. ಅದು ಬೇಳೆ ಚೆನ್ನಾಗಿ ಬೇಯಬೇಕು. ಬೇಳೆ ಚೆನ್ನಾಗಿ ಕುದಿಬೇಕಾದ್ರೆ ಈ ಥರ ನೊರೆ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಈ ಥರ ತೆಗಿತಾ ಇರಿ, ಏಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು. ಸೊ ಅದಕ್ಕೋಸ್ಕರ ಎಲ್ಲ ನೊರೆನ ತೆಗೆದಾಕಿ ಹೀಗೆ. ಸೊ ಈ ಥರ ಕುದೀತಾ ಇರುತ್ತೆ ಮತ್ತು ತೆಗಿತಾ ಇರಬೇಕು. ಈ ಥರ ಆಲ್ಮೋಸ್ಟ್ ಇವಾಗ ನೋಡಿ ಬೇಳೆ ಆಗಿದೆ, ಬೆಂದಿದೆ ಆಲ್ಮೋಸ್ಟು. ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗತ್ತೆ. ನೋಡಿ ಹೀಗೆ ತುಂಬ ಬೇಯಿಸ್ಕೋಬೇಡಿ, ತುಂಬ ಬೇಯಿಸಿರೂ ಚೆನ್ನಾಗಿರಲ್ಲ. ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಬಿಡೋಣ. ಹೀಗೆ ನೋಡಿ ಇವಾಗ ಆಗಿದೆ, ಬೇಳೆ ಚೆನ್ನಾಗಿ ಆಗಿದೆ. ಇವಾಗ ಚೆಕ್ ಮಾಡಬೇಕು. ಈ ಥರ ಬೆರಳಲ್ಲಿ ಒಂದು ಸ್ವಲ್ಪ ಹಿಂಗೆ ತೊಗೊಂಡು ಈ ಥರ ಇದು ಮಾಡಿದರೆ ಫುಲ್ ಸ್ಮ್ಯಾಶ್ ಆಗಬೇಕು. ಸೊ ಅವಾಗ ಬೆಂದಿದೆ ಅಂತ ಅರ್ಥ. ಇವಾಗ ಇನ್ನೊಂದು ಪಾತ್ರೆಗೆ ಬೇಳೆನೂ ಮತ್ತು ಬೇಳೆ ರಸನೂ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಪ್ರೇಟ್ ಮಾಡಿಕೊಂಡು ಇದನ್ನು ಒಬ್ಬಟ್ಟು ಸಾಂಬಾರಿಗೋಸ್ಕರ ಬೇಳೆನೂ ರಸನೂ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಬೇಳೆ ನಿಮಗೆ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೇಯಿಸೋದ್ರಿಂದ ಬೇಳೆ ನಿಮಗೆ ಬೇಗ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ಈ ಥರ ಸಾಫ್ಟಾಗಿ ತುಂಬಾ ಬೇಯಿಸಬಾರ್ದು, ಮೀಡಿಯಮ್ಮು ಇರಬಾರ್ದು. ಒಂದು 3/4 ಭಾಗ ಅಷ್ಟು ಬೇಳೆ ಬೆಂದಿರಬೇಕು. ಬನ್ನಿ ಇವಾಗ ಒಬ್ಬಟ್ಟಿನ ಹೂರಣ ಹೇಗೆ ಮಾಡೋದು ಅಂತ ನೋಡೋಣ. 3/4 ಬೌಲಷ್ಟು ಕಾಯಿ ತುರಿ, ಅದೇ ಬೌಲಲ್ಲಿ 1 ಬೌಲಷ್ಟು ಪುಡಿ ಮಾಡಿರೋಂತಹ ಬೆಲ್ಲನ ಈ ಥರ ಪುಡಿ ಮಾಡಿ ಇಟ್ಕೋಬೇಕು ನೀವು. ಆವಾಗಲೇ ಬೆಲ್ಲ ಚೆನ್ನಾಗಿ ಕರಗೋದು. ಇವಾಗ ಡೇಟ್ಸ್, ಖರ್ಜೂರ ಅಂತಾರಲ್ವಾ, ಸೊ ಅದನ್ನು ನಾನು 15 ತೊಗೊಂಡಿದ್ದೀನಿ, ಏಕೆಂದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಇಷ್ಟು ಬೇಕು. ಇವಾಗ ಇಷ್ಟನ್ನು ಇವಾಗ ಬೇಯಿಸ್ಕೊಳ್ಳೋಣ. ಒಬ್ಬಟ್ಟು ಸಾಂಬಾರಿಗೋಸ್ಕರ ಬೇಳೆನ ಎತ್ತಿಟ್ಕೊಳ್ತಾ ಇದ್ದೀನಿ. ಆ ರೆಸಿಪಿನೂ ಹಾಕ್ತೀವಿ ನೋಡಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ, ಬೇಯಿಸಿದ ತೊಗರಿ ಬೇಳೆ, ನಂತರ 1 ಕಪ್ಪಷ್ಟು ಪುಡಿ ಬೆಲ್ಲ, ನಂತರ ಕಾಯಿ ತುರಿ, 3/4 ಬೌಲಷ್ಟು ಕಾಯಿ ತುರಿ, ನಂತರ ಏಲಕ್ಕಿ, ಪುಡಿ ಮಾಡಿರುವಂತಹ ಏಲಕ್ಕಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದ ನಂತರ ಖರ್ಜೂರ ಬರುತ್ತಲ್ವಾ, ಡೇಟ್ಸ್ ಅಂತಾರಲ್ಲ, ಸೊ ಅದನ್ನು ಅದರಲ್ಲಿದ್ದ ಬೀಜ ಎಲ್ಲ ತೆಗೆದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಬೇಯಿಸಬೇಕು. ಸಾಫ್ಟಾಗಿ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ನೋಡಿ ಈ ಥರ ಆಗಿದೆ ಇವಾಗ ಆಲ್ಮೋಸ್ಟು.
ತುಂಬ ಬೆಂದಿದೆ, ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ನೋಡಿ ಈ ಥರ ಸಾಫ್ಟಾಗಿರಬೇಕು, ಏಕೆಂದರೆ ನಿಮಗೆ ತೊಟ್ಟೋದಕ್ಕೂ ಈಸಿ ಅನಿಸ್ಬೇಕು. ಮತ್ತು ಈಗ ಮಿಕ್ಸಿಗೆ ಹಾಕಿ ಒಂದು ರೌಂಡ್ ರುಬ್ಬಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಆರಕ್ಕೆ ಇಟ್ಟಿದ್ದೀನಿ. ಒಂದು ತಟ್ಟೆಗೆ ಮತ್ತು ಒಂದು ಬಾಣಲಿಗೆ ಎರಡು ಕಡೆನೂ ಸ್ವಲ್ಪ ಸ್ವಲ್ಪ ಹೂರಣನ ಈ ಥರ ಆರಕ್ಕೆ ಇಟ್ಟಿದ್ದೀನಿ. ಈ ಥರ ಸ್ವಲ್ಪ ತಣ್ಣಗಾದಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕಾಗತ್ತೆ. ಬನ್ನಿ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ. ನೋಡಿ ಈ ಥರ ಕಾಣಿಸ್ತಾ ಇದೆ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಹಾಕಿ, ಜಾಸ್ತಿ ಎಲ್ಲ ಎರಡು ಸೌಟ್ ಸಾಕಾಗುತ್ತೆ. ಇವಾಗ ಇಷ್ಟನ್ನೇ ಸ್ವಲ್ಪ ಹಾಕಿ ರುಬ್ಬಬೇಕು. ತುಂಬ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಅದು ರುಬ್ಬಲ್ಲ. ಆವಾಗ ನೋಡಿ ಈ ಥರ ಇಷ್ಟು ಸಾಫ್ಟಾಗಾದರೂ ಸಾಕಾಗುತ್ತೆ. ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನಾನು. ಇವಾಗ ರುಬ್ಬಿರೋದೆಲ್ಲ ಬೌಲ್ಗೆ ಈ ಥರ ಆ್ಯಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ಹೀಗೆ ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಇನ್ನೂ ಒಳ್ಳೆಯದೇ, ಈಸಿಯಾಗಿ ಬೇಗ ಪೇಸ್ಟ್ ಆಗುತ್ತೆ. ಮಿಕ್ಸಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಗ್ರೈಂಡರ್ ಇಲ್ಲದೆ ಇದ್ದವರೆಲ್ಲ ಈಗ ಗ್ರೈಂಡರ್ ಹುಡಿಕೊಂಡೇ ಹೋಗೋಕ್ಕಾಗಲ್ಲ. ಬಟ್ ನಮ್ಮನೆ ಗ್ರೈಂಡರ್ ಇತ್ತು, ಬಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಾವು ಮಿಕ್ಸಿಲೇ ಮಾಡ್ತಾಯಿದ್ದೀವಿ. ಗ್ರೈಂಡರ್ ಇದ್ದರೂ ಬೇಗ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿ ಇಷ್ಟು ಸಾಫ್ಟಾಗಾದರೆ ಸಾಕಾಗುತ್ತೆ. ತುಂಬ ಪೇಷನ್ಸಲ್ಲೇ ಮಾಡಿ, ತುಂಬ ಅರ್ಜೆಂಟ್ ಮಾಡಬೇಡಿ. ಒಂದು ಎರಡೆರಡು ಸೌಟ್ ಹಾಕ್ಕೊಂಡು ಸಾಫ್ಟಾಗಿ ಮಾಡಿ. ನೋಡಿ ಈ ಥರ ಆಗಿದೆ ಇವಾಗ ಹೂರಣ. ಈಗ ಹೂರಣನ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಇವಾಗ ಈ ಥರ ರೌಂಡ್ಗೆ ಉಂಡೆಗಳು ಮಾಡಿ ಇಟ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಈಸಿ ಆಗುತ್ತೆ ತೊಟ್ಟೋದಕ್ಕೆ. ಸೊ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಲಿ ತೊಗೊಂಡು ಸೊ ಈ ಥರ ಹೂರಣ ಮಾಡಿ ಇಟ್ಕೋಬೇಕು. ಆವಾಗ ಒಬ್ಬಟ್ಟು ತಟ್ಟೋದಕ್ಕೂ ನಮಗೆ ತುಂಬ ಈಸಿ ಆಗಿಬಿಡುತ್ತೆ. ನಿಮಗೇನಾದರೂ ಒಬ್ಬಟ್ಟು ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ಹೂರಣ ದೊಡ್ಡದಾಗಿ ತೊಗೊಳ್ಳಿ. ಈಗ ಒಬ್ಬೊಬ್ಬರು ತೆಳುವಾಗಿರುವಂತಹ ಒಬ್ಬಟ್ಟು ತುಂಬ ಲೈಕ್ ಮಾಡ್ತಾರೆ. ಸೊ ಆ ಥರದವರು ಸ್ವಲ್ಪ ಹೂರಣ ಕಮ್ಮಿ ತೊಗೊಳ್ಳಿ. ನೋಡಿ ಈ ಥರ ನಾನು ಒಂದೊಂದೇ ಉಂಡೆಗಳು ಮಾಡಿ ಇಡ್ತಾಯಿದ್ದೀನಿ, ಏಕೆಂದರೆ ನಂಗೆ ಸ್ವಲ್ಪ ತೊಟ್ಕೋಬೇಕಾದ್ರೆ ಅಂದರೆ ಒಬ್ಬಟ್ಟು ಮಾಡಬೇಕಾದ್ರೆ ಈಸಿ ಆಗಲಿ ಅಂತ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಉಂಡೆಗಳು ಒಂದೇ ಸಲ ಮಾಡಿಕೊಂಡು ಸ್ವಲ್ಪ ಹಿಟ್ಟು ತೆಗೆದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ. ಇವಾಗ ನೋಡಿ ಇದೆಷ್ಟು ಸಾಫ್ಟಾಗಿದೆ ಅಂತ, ಬೆಣ್ಣೆ ಥರ ಆಗಿದೆ ಅಲ್ವಾ. ಸೊ ಈ ಥರ ಇರಬೇಕು. ನಾನು ಆಲ್ಮೋಸ್ಟ್ ಒಂದು 2 ಅವರ್ ಆದ್ರೂ ನಾನು ಈ ಥರ ನೆನೆಯೋಕೆ ಇಟ್ಟಿದ್ದೆ, ಈ ಥರ ಅರಳಕ್ಕೆ ಇಟ್ಟಿದ್ದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಮುಟ್ತಾ ಇದ್ರೇ ತುಂಬ ಸಾಫ್ಟ್ ಅನ್ನಿಸ್ತಿದೆ. ಸೊ ಇದೇ ಥರ ಮಾಡ್ಕೊಳ್ಳಿ ನೀವು. ಇವಾಗ ತುಂಬ ಈಸಿಯಾಗಿ ಮಾಡ್ಬೋದು. ಇವಾಗ ನೋಡಿ ಇವಾಗ ಸ್ವಲ್ಪ ತೊಗೊಳ್ಳಿ. ಇವಾಗ ಈ ಥರ ಹಿಂಗೆ ಸ್ವಲ್ಪ ತೊಗೊಂಡು ಹಿಂಗೆ ಆಯಿಲೆಲ್ಲ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮಗೆ ಬಟರ್ ಪೇಪರ್ ಇದ್ದರೆ ಇನ್ನೂ ಒಳ್ಳೆಯದು. ನಾವು ಇವಾಗ ನಾರ್ಮಲ್ಲು ಪ್ಲಾಸ್ಟಿಕ್ ಕವರ್ ಇದೆಯಲ್ವಾ, ಸೊ ಅದನ್ನೇ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರ ಹತ್ರ ಬಟರ್ ಪೇಪರ್ ಇರಲ್ಲ, ಸೊ ಅದಕ್ಕೋಸ್ಕರ ನಾವಿವಾಗ ಪ್ಲಾಸ್ಟಿಕ್ ಕವರಲ್ಲೇ ತೋರಿಸ್ತಾ ಇದ್ದೀವಿ. ಈಗ ಸ್ವಲ್ಪ ತೊಗೊಂಡು ಈ ಥರ ಫಸ್ಟ್ ಇವಾಗ ಹಿಂಗೆ ತೊಟ್ಕೋಬೇಕು. ಆಮೇಲೆ ಈ ಥರ ಹೂರಣ ಹಾಕ್ಕೊಂಡು ನೀಟಾಗಿ ಹಿಂಗೆ ಫಿಲ್ ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡು ಮತ್ತೆ ಇವಾಗ ಆ ಥರ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ತೊಟ್ಕೋಬೇಕು. ನಿಮಗೆ ತೆಳು ಬೇಕು ಅಂದರೆ ತೆಳುವಾಗಿ ತೊಟ್ಕೊಳ್ಳಿ. ಸ್ವಲ್ಪ ದಪ್ಪ ಬೇಕು ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ತಗೊಂಡು ತಟ್ಕೊಂಡ್ರೆ ದಪ್ಪ ಬರುತ್ತೆ. ತುಂಬ ಜನ ತೆಳುವಾಗಿದ್ರೆ ತುಂಬ ಲೈಕ್ ಮಾಡ್ತಾರೆ, ಒಬ್ಬೊಬ್ಬರು ದಪ್ಪ ಇದ್ರೂ ಇಷ್ಟಪಡ್ತಾರೆ, ಯಾಕೆಂದರೆ ಹೂರಣ ಎಲ್ಲ ತುಂಬ ಜಾಸ್ತಿ ಇರುತ್ತಲ್ವಾ. ಸೊ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ದಪ್ಪ ಇದ್ರೂ ತುಂಬ ಲೈಕ್ ಮಾಡ್ತಾರೆ. ನೋಡಿ ಇವಾಗ ಆರ್ಲೆ ಮೇಲೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಸ್ಟವ್ ಹಚ್ಚಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಆಲ್ರೆಡಿ ಅದು ಬಿಸಿ ಆಗಿದೆ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಬೇಯಿಸೋಣ ಚೆನ್ನಾಗಿ. ಸ್ವಲ್ಪ ತುಪ್ಪ ಇಲ್ಲ ಆಯಿಲ್ ಹಾಕ್ಕೊಂಡು ಈ ಥರ ಬೇಯಿಸ್ಕೊಳ್ಳಿ. ಒಬ್ಬಟ್ಟನ್ನ ನೀವು ಬೇಯಿಸ್ಬೇಕಾದ್ರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಸ್ವಲ್ಪ ಉರಿ ನೀವು ಜಾಸ್ತಿ ಕೊಟ್ಬಿಟ್ರು, ಫ್ಲೇಮ್ ನೀವು ಜಾಸ್ತಿ ಕೊಟ್ಟರು ಒಬ್ಬಟ್ಟೆಲ್ಲ ಸೀದೋಗ್ಬಿಡುತ್ತೆ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇವಾಗ ಒಬ್ಬಟ್ಟು ಹೇಗೆ ಉಬ್ಬಿ ಬರ್ತಾ ಇದೆ. ಸೊ ಈ ಥರ ಆಗಬೇಕು. ನೀವು ಇದೇ ಥರ ನಾನು ಹೇಳಿರೋ ರೀತಿಲಿ ನೀವು ಎಲ್ಲ ಕ್ವಾಂಟಿಟಿ ಕರೆಕ್ಟಾಗಿ ಹಾಕಿ ಮಾಡಿದರೆ ಸೇಮ್ ಇದೇ ರೀತಿ ಬರುತ್ತೆ. ನೋಡಿ ಕಲ್ಲರು ಎಷ್ಟು ಚೆನ್ನಾಗಿದೆ. ಇವಾಗ ಮತ್ತೆ ಇನ್ನೊಂದು ಬೇಯಿಸ್ಕೊಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇವಾಗ ಉರಿ ಅಂತೂ ನೀವು ಫ್ಲೇಮ್ ಅಂತೂ ಜಾಸ್ತಿ ಕೊಡ್ಲಿಕ್ಕೆ ಹೋಗಲೇಬೇಡಿ. ಸೊ ಈ ಥರ ನಿಧಾನಕ್ಕೆ ಆರಾಮಾಗಿ ನೀವು ಬೇಯಿಸ್ಕೊಳ್ಳಿ. ಸೇಮ್ ಇದೇ ಥರ ಬರುತ್ತೆ. ನೋಡಿ ಉಪ್ತಾ ಇದೆ. ಮೈದಾ ಹಿಟ್ಟು ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಳ್ಳಿ. ಜಾಸ್ತಿ ಎಲ್ಲ ಕಲಸಿಡಕ್ಕೆ ಹೋಗಬೇಡಿ, ಏಕೆಂದರೆ ನಾಳೆ ದಿನ ಅದು ನೆಕ್ಸ್ಟ್ ಡೇಗೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಫ್ರೆಶ್ ಆಗಿ ಅವತ್ತು ಕಲಿಸ್ಕೊಳ್ಳಿ. ಇಲ್ಲ ಒಂದು 1 ಅವರ್ ಆದರೂ ಮಿನಿಮಮ್ ನಿಮ್ಗೆ ಅರ್ಜೆಂಟ್ ಇತ್ತು ಅಂದರೆ 1 ಅವರ್ ಇಟ್ಟು ನೀವು ಮಾಡ್ಕೋಬೋದು. ಇಲ್ಲಾಂದರೆ ಒಂದು 2 ಅವರ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಅದು ಅರಳಿರುತ್ತೆ, ತುಂಬ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಆವಾಗ ನೀವು ಒಬ್ಬಟ್ಟು ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೇ ಥರ ನಾನು ಇವಾಗ ಹೇಳಿರೋ ರೀತಿಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಏನಾದರೂ ಬೇರೆ ರೆಸಿಪೀಸ್ ಬೇಕು ಅಂದ್ರೂ ಅದನ್ನು ಹೇಳಿ. ಈಗ ನೆಕ್ಸ್ಟು ಇದನ್ನು ಅಪ್ಲೋಡ್ ಆದಮೇಲೆ ಇವಾಗ ಒಬ್ಬಟ್ಟು ಸಾಂಬಾರನ್ನು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ಆ ವಿಡಿಯೋನು ನೋಡಿ ಈ ಥರ ಒಬ್ಬಟ್ಟೆಲ್ಲ ಆದಮೇಲೆ
ಬಿಸಿ ಬಿಸಿ ಒಬ್ಬಟ್ಟು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜ್ಜಾನೇ ಬೇರೆ. ಸೀರಿಯಸ್ಲಿ ಸೇಮ್ ಇದೇ ಥರ ಎಲ್ಲ ಹಾಕಿ ಟ್ರೈ ಮಾಡಿ. ನಾವಿಲ್ಲಿ ಸ್ಪೆಷಲಾಗಿ ಡೇಟ್ಸು ಹಾಕಿದ್ದೀವಿ, ಅಂದರೆ ಖರ್ಜೂರ ಹಾಕಿ ಬೇಳೆ ಒಬ್ಬಟ್ಟಿಗೆ ಟ್ರೈ ಮಾಡಿ ನೋಡಿ. ಸೀರಿಯಸ್ಸಾಗಿ ಸಕ್ಕತ್ತಾಗಿರುತ್ತೆ, ಆ ಟೇಸ್ಟೇ ಬೇರೆ ಇರುತ್ತೆ. ಯುಗಾದಿ ಹಬ್ಬಕ್ಕೆ ಈ ಒಬ್ಬಟ್ಟೇನೆ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಈ ಹಬ್ಬದ ಪ್ರಯುಕ್ತ ಈ ಸ್ವೀಟ್ನ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ರುಚಿಯಾದ ಒಳ್ಳೊಳ್ಳೆ ರೆಸಿಪೀಸ್ಗೋಸ್ಕರ ನಮ್ಮ ಶೈಲಜಾ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಯಾವಾಗಲೂ ತಿಳಿಸ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.